ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಿತಾವಧಿ ಶಿಕ್ಷೆಯನ್ನ ರದ್ದುಪಡಿಸುವಂತೆ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿಕೊಂಡಿರುವಂತಹದ್ದು. ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿತ್ತು. ಈಗ ಆ ಶಿಕ್ಷೆಯನ್ನ ರದ್ದು ಮಾಡುವಂತೆ ಕೋರಿ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತೀರ್ಪನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ಮಹಿಳೆಯನ್ನ ಅಸ್ತ್ರವಾಗಿಸಿ ಎಫ್ಐಆರ್ ಮಾಡಿದ್ದಾರೆ. 2023ರಲ್ಲಿ ಫಾರ್ಮ್ ಹೌಸ್ ಗೃಹ ಪ್ರವೇಶದಲ್ಲಿ ಮಹಿಳೆ ಭಾಗಿಯಾಗಿದ್ರು. ಅತ್ಯಾಚಾರ ಆಗಿದ್ರೆ ಮಹಿಳೆ ಗೃಹ ಪ್ರವೇಶಕ್ಕೆ ಹೇಗೆ ಬರ್ತಾ ಇದ್ರು? 3 ವರ್ಷದ ಬಳಿಕ ಪೊಲೀಸರು ಮಹಿಳೆಯಿಂದ ದೂರನ್ನ ಪಡೆದಿದ್ದಾರೆ. ಇದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ. ಮಹಿಳೆಯ ಸಿಆರ್ಪಿಸಿ 164 ಹೇಳಿಕೆಯನ್ನ ಕೋರ್ಟ್ಗೆ ಹಾಜರುಪಡಿಸಿಲ್ಲ. ವಿಡಿಯೋ ಇತ್ತು ಅಂತ ಆರೋಪಿಸಲಾದ ಮೊಬೈಲ್ ಅನ್ನ ವಶಕ್ಕೆ ಪಡೆದಿಲ್ಲ. ಎಫ್ಎಸ್ಎಲ್ ವರದಿಯಲ್ಲೂ ಕೂಡ ವಿರೋಧಾಭಾಸಗಳಿದೆ. ಹೀಗಂತ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅರ್ಜಿಯಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಶಿಕ್ಷೆಯನ್ನ ರದ್ದುಪಡಿಸುವಂತೆ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸ್ಟೋರ್ ರೂಮ್ನಲ್ಲಿ ಬಟ್ಟೆ ಕೂದಲಿದ್ದ ಬ್ಯಾಗ್ ಅನ್ನ ಮಹಿಳೆ ಗುರುತಿಸಿಲ್ಲ. ಬ್ಯಾಟರಿ ಪೇಂಟ್ ಇದ್ದ ರೂಮಲ್ಲಿ ಮಹಿಳೆ ಉಡುಪು ಸಿಕ್ತು ಅಂತ ಹೇಳಿದ್ರು. ಲಾಕ್ ಆಗಿದ್ದ ರೂಮಲ್ಲಿ ವೀರ್ಯಾಣು ಇದ್ದ ಬಟ್ಟೆ ಸಿಗೋದಕ್ಕೆ ಸಾಧ್ಯವೇ? ಕೂದಲನ್ನ ಸುತ್ತಿ ಬ್ಯಾಗಲ್ಲಿ ಇಟ್ಟ ರಹಸ್ಯ ತಿಳಿತಾ ಇಲ್ಲ. ಎಲ್ಲವೂ ಕೂಡ ಪ್ಲಾನಿಂಗ್ ಆಗಿದೆ. ರಾಜಕೀಯ ದುರುದ್ದೇಶದಿಂದ ಕೂಡಿದೆ. ನನ್ನನ್ನ ಈ ಕೇಸಲ್ಲಿ ಬೇಕು ಅಂತಲೇ ಲಾಕ್ ಮಾಡುವಂತಹ ಪ್ರಯತ್ನಗಳಾಗಿದೆ. ಇದೆಲ್ಲವೂ ರಾಜಕೀಯ ಪಿತೂರಿ ಷಡ್ಯಂತ್ರ ಅಂತ ಹೇಳಿ ಆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಈ ಜೀವಾವಧಿ ಶಿಕ್ಷೆಯನ್ನ ರದ್ದುಪಡಿಸಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಿತಾವಧಿ ಶಿಕ್ಷೆಯನ್ನ ರದ್ದುಪಡಿಸುವಂತೆ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿಕೊಂಡಿರುವಂತಹದ್ದು. ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿತ್ತು. ಈಗ ಆ ಶಿಕ್ಷೆಯನ್ನ ರದ್ದು ಮಾಡುವಂತೆ ಕೋರಿ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತೀರ್ಪನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ಮಹಿಳೆಯನ್ನ ಅಸ್ತ್ರವಾಗಿಸಿ ಎಫ್ಐಆರ್ ಮಾಡಿದ್ದಾರೆ. 2023ರಲ್ಲಿ ಫಾರ್ಮ್ ಹೌಸ್ ಗೃಹ ಪ್ರವೇಶದಲ್ಲಿ ಮಹಿಳೆ ಭಾಗಿಯಾಗಿದ್ರು. ಅತ್ಯಾಚಾರ ಆಗಿದ್ರೆ ಮಹಿಳೆ ಗೃಹ ಪ್ರವೇಶಕ್ಕೆ ಹೇಗೆ ಬರ್ತಾ ಇದ್ರು? 3 ವರ್ಷದ ಬಳಿಕ ಪೊಲೀಸರು ಮಹಿಳೆಯಿಂದ ದೂರನ್ನ ಪಡೆದಿದ್ದಾರೆ. ಇದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ. ಮಹಿಳೆಯ ಸಿಆರ್ಪಿಸಿ 164 ಹೇಳಿಕೆಯನ್ನ ಕೋರ್ಟ್ಗೆ ಹಾಜರುಪಡಿಸಿಲ್ಲ. ವಿಡಿಯೋ ಇತ್ತು ಅಂತ ಆರೋಪಿಸಲಾದ ಮೊಬೈಲ್ ಅನ್ನ ವಶಕ್ಕೆ ಪಡೆದಿಲ್ಲ. ಎಫ್ಎಸ್ಎಲ್ ವರದಿಯಲ್ಲೂ ಕೂಡ ವಿರೋಧಾಭಾಸಗಳಿದೆ. ಹೀಗಂತ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅರ್ಜಿಯಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಶಿಕ್ಷೆಯನ್ನ ರದ್ದುಪಡಿಸುವಂತೆ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸ್ಟೋರ್ ರೂಮ್ನಲ್ಲಿ ಬಟ್ಟೆ ಕೂದಲಿದ್ದ ಬ್ಯಾಗ್ ಅನ್ನ ಮಹಿಳೆ ಗುರುತಿಸಿಲ್ಲ. ಬ್ಯಾಟರಿ ಪೇಂಟ್ ಇದ್ದ ರೂಮಲ್ಲಿ ಮಹಿಳೆ ಉಡುಪು ಸಿಕ್ತು ಅಂತ ಹೇಳಿದ್ರು. ಲಾಕ್ ಆಗಿದ್ದ ರೂಮಲ್ಲಿ ವೀರ್ಯಾಣು ಇದ್ದ ಬಟ್ಟೆ ಸಿಗೋದಕ್ಕೆ ಸಾಧ್ಯವೇ? ಕೂದಲನ್ನ ಸುತ್ತಿ ಬ್ಯಾಗಲ್ಲಿ ಇಟ್ಟ ರಹಸ್ಯ ತಿಳಿತಾ ಇಲ್ಲ. ಎಲ್ಲವೂ ಕೂಡ ಪ್ಲಾನಿಂಗ್ ಆಗಿದೆ. ರಾಜಕೀಯ ದುರುದ್ದೇಶದಿಂದ ಕೂಡಿದೆ. ನನ್ನನ್ನ ಈ ಕೇಸಲ್ಲಿ ಬೇಕು ಅಂತಲೇ ಲಾಕ್ ಮಾಡುವಂತಹ ಪ್ರಯತ್ನಗಳಾಗಿದೆ. ಇದೆಲ್ಲವೂ ರಾಜಕೀಯ ಪಿತೂರಿ ಷಡ್ಯಂತ್ರ ಅಂತ ಹೇಳಿ ಆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಈ ಜೀವಾವಧಿ ಶಿಕ್ಷೆಯನ್ನ ರದ್ದುಪಡಿಸಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಿತಾವಧಿ ಶಿಕ್ಷೆಯನ್ನ ರದ್ದುಪಡಿಸುವಂತೆ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿಕೊಂಡಿರುವಂತಹದ್ದು. ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿತ್ತು. ಈಗ ಆ ಶಿಕ್ಷೆಯನ್ನ ರದ್ದು ಮಾಡುವಂತೆ ಕೋರಿ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತೀರ್ಪನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ.
ರಾಜಕೀಯ ದುರುದ್ದೇಶದಿಂದ ಮಹಿಳೆಯನ್ನ ಅಸ್ತ್ರವಾಗಿಸಿ ಎಫ್ಐಆರ್ ಮಾಡಿದ್ದಾರೆ. 2023ರಲ್ಲಿ ಫಾರ್ಮ್ ಹೌಸ್ ಗೃಹ ಪ್ರವೇಶದಲ್ಲಿ ಮಹಿಳೆ ಭಾಗಿಯಾಗಿದ್ರು. ಅತ್ಯಾಚಾರ ಆಗಿದ್ರೆ ಮಹಿಳೆ ಗೃಹ ಪ್ರವೇಶಕ್ಕೆ ಹೇಗೆ ಬರ್ತಾ ಇದ್ರು? 3 ವರ್ಷದ ಬಳಿಕ ಪೊಲೀಸರು ಮಹಿಳೆಯಿಂದ ದೂರನ್ನ ಪಡೆದಿದ್ದಾರೆ. ಇದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ. ಮಹಿಳೆಯ ಸಿಆರ್ಪಿಸಿ 164 ಹೇಳಿಕೆಯನ್ನ ಕೋರ್ಟ್ಗೆ ಹಾಜರುಪಡಿಸಿಲ್ಲ. ವಿಡಿಯೋ ಇತ್ತು ಅಂತ ಆರೋಪಿಸಲಾದ ಮೊಬೈಲ್ ಅನ್ನ ವಶಕ್ಕೆ ಪಡೆದಿಲ್ಲ. ಎಫ್ಎಸ್ಎಲ್ ವರದಿಯಲ್ಲೂ ಕೂಡ ವಿರೋಧಾಭಾಸಗಳಿದೆ. ಹೀಗಂತ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅರ್ಜಿಯಲ್ಲಿ ಎಲ್ಲಾ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಶಿಕ್ಷೆಯನ್ನ ರದ್ದುಪಡಿಸುವಂತೆ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸ್ಟೋರ್ ರೂಮ್ನಲ್ಲಿ ಬಟ್ಟೆ ಕೂದಲಿದ್ದ ಬ್ಯಾಗ್ ಅನ್ನ ಮಹಿಳೆ ಗುರುತಿಸಿಲ್ಲ. ಬ್ಯಾಟರಿ ಪೇಂಟ್ ಇದ್ದ ರೂಮಲ್ಲಿ ಮಹಿಳೆ ಉಡುಪು ಸಿಕ್ತು ಅಂತ ಹೇಳಿದ್ರು. ಲಾಕ್ ಆಗಿದ್ದ ರೂಮಲ್ಲಿ ವೀರ್ಯಾಣು ಇದ್ದ ಬಟ್ಟೆ ಸಿಗೋದಕ್ಕೆ ಸಾಧ್ಯವೇ? ಕೂದಲನ್ನ ಸುತ್ತಿ ಬ್ಯಾಗ್ ಅಲ್ಲಿ ಇಟ್ಟ ರಹಸ್ಯ ತಿಳಿತಾ ಇಲ್ಲ. ಎಲ್ಲವೂ ಕೂಡ ಪ್ಲಾನಿಂಗ್ ಆಗಿದೆ. ರಾಜಕೀಯ ದುರುದ್ದೇಶದಿಂದ ಕೂಡಿದೆ. ನನ್ನನ್ನ ಈ ಕೇಸಲ್ಲಿ ಬೇಕು ಅಂತಲೇ ಲಾಕ್ ಮಾಡುವಂತಹ ಪ್ರಯತ್ನಗಳಾಗಿದೆ. ಇದೆಲ್ಲವೂ ರಾಜಕೀಯ ಪಿತೂರಿ ಷಡ್ಯಂತ್ರ ಅಂತ ಹೇಳಿ ಆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಈ ಜೀವಾವಧಿ ಶಿಕ್ಷೆಯನ್ನ ರದ್ದುಪಡಿಸಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣಗೆ ಜೀವಿತಾವಧಿ ಶಿಕ್ಷೆಯನ್ನ ರದ್ದುಪಡಿಸುವಂತೆ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿಕೊಂಡಿರುವಂತಹದ್ದು. ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿತ್ತು. ಈಗ ಆ ಶಿಕ್ಷೆಯನ್ನ ರದ್ದು ಮಾಡುವಂತೆ ಕೋರಿ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತೀರ್ಪನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ಮಹಿಳೆಯನ್ನ ಅಸ್ತ್ರವಾಗಿಸಿ ಎಫ್ಐಆರ್ ಮಾಡಿದ್ದಾರೆ. 2023ರಲ್ಲಿ ಫಾರ್ಮ್ ಹೌಸ್ ಗೃಹ ಪ್ರವೇಶದಲ್ಲಿ ಮಹಿಳೆ ಭಾಗಿಯಾಗಿದ್ರು. ಅತ್ಯಾಚಾರ ಆಗಿದ್ರೆ ಮಹಿಳೆ ಗೃಹ ಪ್ರವೇಶಕ್ಕೆ ಹೇಗೆ ಬರ್ತಾ ಇದ್ರು? 3 ವರ್ಷದ ಬಳಿಕ ಪೊಲೀಸರು ಮಹಿಳೆಯಿಂದ ದೂರನ್ನ ಪಡೆದಿದ್ದಾರೆ. ಇದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ. ಮಹಿಳೆಯ ಸಿಆರ್ಪಿಸಿ 164 ಹೇಳಿಕೆಯನ್ನ ಕೋರ್ಟ್ಗೆ ಹಾಜರುಪಡಿಸಿಲ್ಲ. ವಿಡಿಯೋ ಇತ್ತು ಅಂತ ಆರೋಪಿಸಲಾದ ಮೊಬೈಲ್ ಅನ್ನ ವಶಕ್ಕೆ ಪಡೆದಿಲ್ಲ. ಎಫ್ಎಸ್ಎಲ್ ವರದಿಯಲ್ಲೂ ಕೂಡ ವಿರೋಧಾಭಾಸಗಳಿದೆ. ಹೀಗಂತ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅರ್ಜಿಯಲ್ಲಿ ಎಲ್ಲಾ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಶಿಕ್ಷೆಯನ್ನ ರದ್ದುಪಡಿಸುವಂತೆ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸ್ಟೋರ್ ರೂಮ್ನಲ್ಲಿ ಬಟ್ಟೆ ಕೂದಲಿದ್ದ ಬ್ಯಾಗ್ ಅನ್ನ ಮಹಿಳೆ ಗುರುತಿಸಿಲ್ಲ. ಬ್ಯಾಟರಿ ಪೇಂಟ್ ಇದ್ದ ರೂಮಲ್ಲಿ ಮಹಿಳೆ ಉಡುಪು ಸಿಕ್ತು ಅಂತ ಹೇಳಿದ್ರು. ಲಾಕ್ ಆಗಿದ್ದ ರೂಮಲ್ಲಿ ವೀರ್ಯಾಣು ಇದ್ದ ಬಟ್ಟೆ ಸಿಗೋದಕ್ಕೆ ಸಾಧ್ಯವೇ? ಕೂದಲನ್ನ ಸುತ್ತಿ ಬ್ಯಾಗ್ ಅಲ್ಲಿ ಇಟ್ಟ ರಹಸ್ಯ ತಿಳಿತಾ ಇಲ್ಲ. ಎಲ್ಲವೂ ಕೂಡ ಪ್ಲಾನಿಂಗ್ ಆಗಿದೆ. ರಾಜಕೀಯ ದುರುದ್ದೇಶದಿಂದ ಕೂಡಿದೆ. ನನ್ನನ್ನ ಈ ಕೇಸಲ್ಲಿ ಬೇಕು ಅಂತಲೇ ಲಾಕ್ ಮಾಡುವಂತಹ ಪ್ರಯತ್ನಗಳಾಗಿದೆ. ಇದೆಲ್ಲವೂ ರಾಜಕೀಯ ಪಿತೂರಿ ಷಡ್ಯಂತ್ರ ಅಂತ ಹೇಳಿ ಆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಈ ಜೀವಾವಧಿ ಶಿಕ್ಷೆಯನ್ನ ರದ್ದುಪಡಿಸಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ.